ಗುಡ್ ಈವ್ನಿಂಗ್. ನಾನು ವಾಯ್ಸ್ ಕ್ಲಿಯರಾಗಿ ಕೇಳ್ತಿದ್ದೆ ಅಂತ ಅಂದ್ಕೊಳ್ತೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ವಿಜಿಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. HSTR GPSTR ಕೋರ್ಸ್ ಲಭ್ಯವಿದೆ. ಓಕೆ, ಆ್ಯಂಡ್ ಕ್ರೈಸ್ ಈಗಾಗಲೇ ಕಾಲ್ ಆಗಿದೆ, ನಿಮಗೆ ಗೊತ್ತು. ಸೊ ಕ್ರೈಸ್ದು ಕ್ರ್ಯಾಶ್ ಕೋರ್ಸ್ ಲಭ್ಯವಿದೆ. ಲ್ಯಾಂಡ್ ಸರ್ವೇರ್ದು ಕ್ರ್ಯಾಶ್ ಕೋರ್ಸ್ ಲಭ್ಯವಿದೆ. ಸೊ ಏನೇ ಮಾಹಿತಿ ಬೇಕು ಅಂದರೆ 8088100752 ಕಾಲ್ ಮಾಡಿ. ಓಕೆನಾ? ಸೊ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ, ಮತ್ತೊಂದು ತರಗತಿ ನಾನು ಮಾಡ್ತಾ ಇರೋದು ಸೆಟ್ಸ್ ಮಾಡಿದ್ದೆ, ಹೌದಾ? ಸೆಟ್ಸನ್ನು ಈಗ ಜಸ್ಟ್ ಮಾಡಿದೆ ಕ್ಲಾಸಸ್. ಸೊ ಅದು ಥಿಯರಿ ಆಯಿತು. ಸೊ ನಾನೇನು ಅಂದ್ಕೊಂಡೆ, ಈಗ ಥಿಯರಿ ಆಗಿದೆ ಅಂತಂದರೆ ವೈ ಕಾಂಟ್ ವಿ ಟೇಕ್ ದ MCQs ತೊಗೊಳ್ಳೋದು ಯಾಕೆ ಬೇಡ, MCQsನೂ ತೊಗೊಳ್ಳೋಣ ಅಂತ ಅನ್ನೋ ಕಾರಣಕ್ಕೋಸ್ಕರ ಸೊ ಇಂಪಾರ್ಟೆಂಟ್ ಆಗಿರುವ MCQs ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಕ್ವಶನ್ಸ್ಗಳನ್ನು ತೊಗೊಳ್ತಾ ಇದ್ದೀನಿ. ಇದು ಬೋತ್ ಕನ್ನಡ ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಆ್ಯಂಡ್ ನಾವು ತೊಗೊಂಡಿರೋ ಚಾಪ್ಟರು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಘನಾಕೃತಿಗಳ ಹೊರ ಮೇಲ್ಮೈ ವಿಸ್ತೀರ್ಣ. ಓಕೆ, ಸೊ ಒಂದೊಂದೇ ಪ್ರಶ್ನೆ ತೊಗೊಂಡು ಹೋಗ್ತೀನಿ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಸೊ ನಿಮಗೆ ಗೊತ್ತಿದ್ದರೆ ಸಾಲ್ವ್ ಮಾಡಿ, ಪೆನ್ನು ಪೇಪರ್ ತೊಗೊಳ್ಳಿ, ಗೊತ್ತಿದ್ದರೆ ಸಾಲ್ವ್ ಮಾಡಿ, ಗೊತ್ತಿಲ್ಲ ಅಂತಂದರೆ ನೀವು ಕಲ್ತ್ಕೊಳ್ಳಿ ಕಾನ್ಸೆಪ್ಟನ್ನ. ಗೊತ್ತಿದ್ದು ಸಾಲ್ವ್ ಮಾಡಾದಮೇಲೆ ನೀವು ನನ್ನ ಉತ್ತರದೊಂದಿಗೆ ನಿಮ್ಮ ಉತ್ತರವನ್ನು ಕ್ಲಾರಿಫೈ ಮಾಡ್ಕೋಬಹುದು. ಸೊ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಕ್ಲಿಯರಾ? 8088100752 8088100752. ಸೊ ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ನಾವು ತೊಗೊಂಡಿರೋದು ಮೆನಿಸುರೇಷನ್ ಆಗಿರೋದ್ರಿಂದ ಕ್ಷೇತ್ರಗಣಿತ ಅಂತ ನಾವು ಹೇಳ್ತೀವಿ. ಅದು HSTRಗೂ ಯೂಸ್ ಆಗುತ್ತೆ ಸರ್, GPSTRಗೂ ಯೂಸ್ ಆಗುತ್ತೆ ಸರ್, ಕ್ರೈಸ್ಗೂ ಯೂಸ್ ಆಗುತ್ತೆ ಮತ್ತು ಈಗ ತಾನೇ ಕಾಲ್ ಆಗಿರುವ ಲ್ಯಾಂಡ್ ಸರ್ವೈವರ್ಗೂ ಯೂಸ್ ಆಗುತ್ತೆ. ಸೊ ಇದು ಮ್ಯಾಥ್ಸ್ ತರಗತಿಗಳು, ಮ್ಯಾಥ್ಸ್ ಗಣಿತದ ತರಗತಿಗಳು, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಾಧ್ಯಮ. ಸರಿನಾ? ಸರಿ, ಮೊದಲನೇ ಕ್ವಶನ್ ಇದೆ. ಪ್ರತಿ ಕ್ವಶನ್ಗೂ ಒಂದು 30 ಸೆಕೆಂಡ್ ಅಥವಾ ಟೈಮ್ ಕೊಡ್ತೀನಿ. ಸೊ ಫಸ್ಟ್ ನೀವು ಸಾಲ್ವ್ ಮಾಡಿ, ಅದಾದಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಮಾಡಿ, ನೋ ಪ್ರಾಬ್ಲಮ್. ನಿಮಗೆ ಗೊತ್ತಿತ್ತು ಅಂದರೆ ನೋ ಪ್ರಾಬ್ಲಮ್. ಬಟ್ ನಾನು ಹೇಳೋದಿಷ್ಟೇ, ಬುಕ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಿ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ತೊಗೊಳ್ತಾ ಇರೋದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಲೆವೆಲ್ ನೋಡಿ. ಅಂದರೆ ಕ್ವಶನ್ಸ್ಗಳು ಲೆವೆಲ್ ಅನ್ನೋಕ್ಕಿಂತ ಹೆಚ್ಚಿದ್ದಾಗಿ ಮೆನಿಸುರೇಷನಲ್ಲಿ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತೊಗೊಂಡು ಮಾಡ್ತಾ ಇರೋದು ಅಷ್ಟೇ. ಓಕೆ, ಸರಿ. ಪ್ರಶ್ನೆ ಹೀಗಿದೆ, ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಓದೋಣ. ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಈಸ್ 38.5. ಓಕೆ, ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಫೈಂಡ್ ದ ರೇಡಿಯಸ್. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 38.5 ಆದಾಗ ಗೋಳದ ತ್ರಿಜ್ಯ. ಮೊದಲನೇದಾಗಿ ಗೋಳದ ತ್ರಿಜ್ಯವನ್ನು ಕಂಡುಹಿಡಿಯೋ ಸೂತ್ರ ಗೊತ್ತಿರಬೇಕು, ಹೌದಾ? ಏನು ಸರ್? ಸೊ 4πr² ಅನ್ನುವಂಥದ್ದು ಆ ಗೋಳದ ತ್ರಿಜ್ಯವನ್ನು ಸ್ಪಿಯರ್ದು ಏರಿಯಾ ಕಂಡುಹಿಡಿಯೋ ಸೂತ್ರ ಆಗಿರುತ್ತೆ. ಈ 4πr² ಅನ್ನುವಂಥದ್ದು ಏರಿಯಾ ಕಂಡುಹಿಡಿಯೋ ಸೂತ್ರ. ಸೊ 4πr² ಈಕ್ವಲ್ಸ್, ಇಲ್ಲಿ ಏರಿಯಾ ಕೊಟ್ಟಿದ್ದಾರೆ ಎಷ್ಟು ಸರ್? 38.5. ಹಾಗಾದರೆ ಈ ಏರಿಯಾ ಜಾಗದಲ್ಲಿ ನಾವು 38.5 ಹಾಕೊಳ್ಬಹುದು. ಕ್ಲಿಯರಾ? ಅವ್ರು ಕೇಳಿರೋದೇನು? ರೇಡಿಯಸ್ ಸರ್. ರೇಡಿಯಸ್ ಕೇಳಿರೋದ್ರಿಂದ ನಾವು 4 × πನ ಬೆಲೆ 22/7 ಹಾಕೊಳ್ಳೋಣ. r ಅಂದರೆ ಗೊತ್ತಿಲ್ಲ, ಈಕ್ವಲ್ಸ್ ಟು 38.5. ಆಮೇಲೆ ಇಲ್ಲಿ ನಾವು ಎರಡು ಥರ ಹೇಳ್ಕೊಡ್ಬೋದು. ಇದು ಎರಡು ಥರ ಯೂಸ್ ಆಗ್ಬೋದು. ಒಂದು GPSTRಗೆ ಯೂಸ್ ಆಗ್ಬೋದು, GPSTRಗೂ ಯೂಸ್ ಆಗ್ಬೋದು ಡಿಸ್ಕ್ರಿಪ್ಟಿವ್. ಇನ್ನೊಂದು ಶಾರ್ಟ್ ಕಟ್ ಮೆಥಡು ಹೇಳ್ಕೊಡ್ತೀವಿ. ಡೋಂಟ್ ವರಿ, ಶಾರ್ಟ್ ಕಟ್ ಮೆಥಡು ಹೇಳ್ಕೊಡ್ತೀವಿ. ಸರಿನಾ? ಲೈಕ್ ವಿತಿನ್ 30 ಸೆಕೆಂಡ್ಸ್ ಹೇಗೆ ಮಾಡೋದು. ಸೊ 4 × 22/7 × r² ಈಕ್ವಲ್ಸ್ ಟು 38.5 ಇತ್ತಲ್ವಾ? ಸೊ ಇದು ಮಲ್ಟಿಪಲ್ ಮಾಡಿದ್ರೆ 88/7 ಈಕ್ವಲ್ಸ್ ಟು r² ಈಕ್ವಲ್ಸ್ 38.5 ಆಯಿತು. r² ಈಕ್ವಲ್ಸ್ 38.5. ಈ 88/7 ಈ ಕಡೆಗೆ ಬಂದರೆ 7/88 ಆಗುತ್ತೆ.
ಅರ್ಥ ಆಯ್ತಾ ಹೇಳಿದ್ದು? 7/88 ಆಗುತ್ತೆ. ಹಾಂ, ಕಳಿಸಿದ್ದೀರಾ, ಗುಡ್, ಕಳಿಸಿದ್ದೀರಾ ಆನ್ಸರ್ನ, ಗುಡ್. ಸೊ ಇದನ್ನು ಮಲ್ಟಿಪಲ್ ಮಾಡಿ, 38.5ನ 7ಇಂದ ಮಲ್ಟಿಪಲ್ ಮಾಡಿ. ಸೊ ಎಷ್ಟಾಗುತ್ತೆ ಮಲ್ಟಿಪಲ್ ಮಾಡಿದ್ರೆ? 5 7s, ಓಕೆ, 35, 6 8 7s, ಓಕೆ. ಸೊ ದಟ್ ಮೀನ್ಸ್ ಇಲ್ಲಿ 8 3 7s, ಸೊ ಎಷ್ಟು ಉಳಿಯಿತು ನಮಗೆ? 269.5 ಬಂತು, ಡಿವೈಡೆಡ್ ಬೈ 88. 88ಇಂದ ಡಿವೈಡ್ ಮಾಡಿ. ಆಪ್ಷನ್ ನೋಡ್ಕೊಳ್ಳಿ. ಸೊ ಇದನ್ನು ನೀವು ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ಅಂತಂದರೆ, ಫಸ್ಟ್ ಡಿವೈಡ್ ಮಾಡಿ, ಆಪ್ಷನಲ್ ಮೆಥಡ್ ಮುಖಾಂತರನೂ ಮಾಡಬಹುದು. ಆಪ್ಷನಲ್ ಮೆಥಡ್ ಮುಖಾಂತರ ಹೆಂಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನಾನು. ಸೊ 88ಇಂದ ಡಿವೈಡ್ ಮಾಡಿದ್ರೆ, ಡಿವೈಡ್ ಮಾಡ್ಕೊಂಡು ಹೋಗಿ, ಡಿವೈಡ್ 88 ಎಷ್ಟು ಆಗುತ್ತೆ? ಇಲ್ಲಿಂದ 3s ಆಗುತ್ತೆ. 3 8 24, 8 24, 4 3 7 27, ಓಕೆ. ಸೊ ಆಗುತ್ತೆ. ಸೊ r², t² ಎಷ್ಟು ಬರುತ್ತೆ ಹೇಳಿ? ನಂಬರ್ ಕೊಟ್ಟಿದ್ದೀನಲ್ಲ, ಇನ್ನೊಂದ್ಸಲ ನಂಬರ್ ಕೊಟ್ಟಿದ್ದೀನಿ. ಅಥವಾ ಚಿಕ್ಕ ನಂಬರಿಂದ ಡಿವೈಡ್ ಆಯಿತು ಅಂದರೆ ಚಿಕ್ಕ ನಂಬರಿಂದ ಡಿವೈಡ್ ಮಾಡಿ. ಇಲ್ಲಿ ಯಾವುದೋ ನಂಬರ್ಗಳು ಯಾವ್ದು ಡಿವೈಡ್ ಆಗುತ್ತೆ ಅದನ್ನು ಡಿವೈಡ್ ಮಾಡಿ. ಇಲ್ಲಿ 88 ಇದೆ, ಸೊ ಇಲ್ಲಿ 5 ಇದೆ, ಸೊ ಆಗಲ್ಲ. ಸೊ 5 ಇರೋದ್ರಿಂದ ಆಗಲ್ಲ. ಸೊ 88ಇಂದ ಡಿವೈಡ್ ಮಾಡಿ, ನಾನು ಹೇಳ್ತಾ ಇರೋದು ಅಷ್ಟೇ, ಏನೇನಿಲ್ಲ. ಸೊ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಡಿವೈಡ್ ಮಾಡಿ 3.0 ಹಾಕೊಳ್ಳೇಬೇಕು. 0 ಯಾಕೆ ಹಾಕೊಳ್ಳಿಲ್ಲ ಅಂತಂದ್ರೆ ಆಗಲ್ಲ. 3.88 88 ಇಂಟು 0 6 ಮಾಡಿ. 6 ಮಾಡಿದ್ರೆ 4 44, ಸೊ 6 ಇಲ್ಲಿ ಬರುತ್ತೆ. ಇನ್ನು ಉಳಿದಿರೋದು, ಓಕೆ, ಸೊ ಇನ್ನು ಉಳಿದಿರೋದು, ಓಕೆ, 2s ಮಾಡಿ. 88 ಇಂಟು 2s 8 16 6. ಸೊ ಹಾಗಾದರೆ ಉಳಿದಿರೋದು 5, ಓಕೆ. ಸೊ ಹಾಗಾದರೆ ನಮ್ಗೆ ಉಳಿಯುವಂಥದ್ದು r² ಅನ್ನೋವಂಥದ್ದು 3.0625 ಉಳಿದ್ರೆ 625 ಉಳಿದ್ರೆ ನಮ್ಗೆ r ಬೆಲೆ ಬೇಕು ಅಂದರೆ ಎರಡು ಕಡೆ ವರ್ಗಮೂಲ ತೊಗೊಳ್ಳಿ. ಎರಡು ಕಡೆ ವರ್ಗಮೂಲ ತೊಗೊಂಡ್ರೆ ಇಲ್ಲಿ ವರ್ಗಕ್ಕೆ ವರ್ಗಮೂಲ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. r = √3.0625 ಉಳಿಯಿತು. ಸೊ ಈಗ ಆಪ್ಷನ್ ನೋಡಿ, ಆಪ್ಷನ್ ಮುಖಾಂತರ ಫೈಂಡ್ ಔಟ್ ಮಾಡೋದಾದರೆ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಲಾಸ್ಟ್ ಡಿಜಿಟಲ್ಲಿ 5 ಇರೋದ್ರಿಂದ, ಲಾಸ್ಟ್ ಡಿಜಿಟಲ್ 5 ಇತ್ತು ಅಂತಂದರೆ ನಿಮ್ಮ ಉತ್ತರದಲ್ಲೂ ಲಾಸ್ಟ್ ಡಿಜಿಟಲ್ 5 ಇರಲೇಬೇಕು. ಹಾಗಾದರೆ ಎ ಆಪ್ಷನ್ ಆಗಲ್ಲ, ಬಿ ಆಪ್ಷನ್ ಆಗಲ್ಲ, ಇದರ ಸಿ ಆಗಬೇಕು, ಇದರ ಡಿ ಆಗಬೇಕು. ಆದರೆ ಇಲ್ಲಿ 1.5 ಅಂತಂದರೆ 15 ಇಂಟು 15 ಆದರೆ 225 ಬರುತ್ತೆ. ಸೊ ಹಾಗಾಗಿ ಇದು ಆಗಲ್ಲ. ಸೊ ಡಿ ಆಪ್ಷನ್ನೇ ಕರೆಕ್ಟ್ ಆಗಿರುತ್ತೆ. 1.75 ಯುವರ್ ಆನ್ಸರ್ ಆಗಿರುತ್ತೆ. ಇದನ್ನು ನೀವು ಹೇಳ್ದಂಗೆ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತ ನಾನು ಹೇಳ್ತೀನಿ. ಕಾರಣ ಇಷ್ಟೇ. ಓಕೆ, ಸ್ಕ್ರೀನ್ ಬ್ಲರ್ ಆಗಿದೆಯಾ ನಂದು? ಬ್ಲರ್ ಅಲ್ಲ, ಲೈಕ್. ಓಕೆ, ನನಗೆ ಗೊತ್ತಿರಲಿಲ್ಲ, ನೋಡಿರಲಿಲ್ಲ ಅದನ್ನು. ಸ್ಕ್ರೀನ್ ಆಫ್ ಆಗಿತ್ತು. ಓಕೆ, ಸಾರಿ. ಸರಿ. ಸೊ ನಾನು ಹೇಳಿದ ಹಾಗೆ ನೀವು ಇಲ್ಲಿ ಇದನ್ನು ಸಾಲ್ವ್ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ಆಪ್ಷನ್ ಮುಖಾಂತರ ನಾವು ಇದನ್ನು ಮಾಡಬಹುದು. ಆಪ್ಷನ್ನ ಮುಖಾಂತರ ಅಂದರೆ ಈಗ ಏನು ಉಳೀತು, ಆ ಉಳಿದಿರೋದ್ರಲ್ಲಿ ನಾನು ಏನು ಮಾಡಿದೆ ಅಂತಂದರೆ, ಅದರ ಸ್ಕ್ವೇರ್ ರೂಟ್ ತೆಗಿಬೇಕಾದ್ರೆ ಲಾಸ್ಟ್ ಡಿಜಿಟ್ ನೋಡಿದೆ. ಲಾಸ್ಟ್ ಡಿಜಿಟಲ್ಲಿ 5 ಇದೆ ಸ್ಕ್ವೇರ್ ರೂಟ್ ಒಳಗೆ. ಹಾಗಾದರೆ ನಮಗೆ ಬರೋ ಆನ್ಸರು ಲಾಸ್ಟ್ ಡಿಜಿಟಲ್ಲಿ 5 ಬರಬೇಕು. ಸೊ ಅದನ್ನು ಪಿಕ್ ಮಾಡಿದೆ. ಕ್ಲಿಯರಾ? ಐ ಹೋಪ್ ಇಟ್ಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ ಮತ್ತು ಟೈಮ್ ಕೊಡ್ತೀನಿ, ಮಾಡಿ. ಓಕೆನಾ? ದಿನ ಪ್ರಶ್ನೆ ಎಲ್ಲೋಯ್ತು ನಮ್ಮ ಸ್ಕ್ರೀನ್? ಇಲ್ಲಿದೆ. ಸೆಕೆಂಡ್ ಕ್ವಶನ್. What is the ratio of the surface area of two spheres if their volumes are in the ratio 8:2? Very good question. ಎರಡು ಗೋಳಗಳ ಪರಿಮಾಣಗಳು 8:27 ಅನುಪಾತದಲ್ಲಿದ್ದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವೆಷ್ಟು? ಮಾಡಿ. 30 seconds ಟೈಮ್ ಕೊಡ್ತೀನಿ. ಗುಡ್ ಕ್ವಶನ್. ಪ್ರಶ್ನೆ ಓದ್ಬಿಟ್ಟು ಮಾಡ್ಕೊಳ್ಳಿ. ಅಲ್ಲಿ ಫಾರ್ಮುಲಾ ಬೇಕು. ಸರ್ಫೇಸ್ ಏರಿಯಾ ಫಾರ್ 2 ಸ್ಪಿಯರ್ಸ್, ಆಯಿತಾ? ಸ್ಪಿಯರ್ಸ್ದು. ಸೊ ಸ್ಪಿಯರ್ದು ಫಾರ್ಮುಲಾ ಗೊತ್ತಿರಬೇಕು. ಗೋಳದ್ದು ಈಗ ತಾನೇ ಕಲ್ತ್ಕೊಂಡು. ಗೋಳದ್ದು ಫಾರ್ಮುಲಾ ಏನು? ಏರಿಯಾ ಕಂಡುಹಿಡಿಯೋದು 4πr². ಇದು ಒಂದು.
ಎರಡನೇದು ವಾಲ್ಯೂಮ್ ಕಂಡುಹಿಡಿಯೋ ಸೂತ್ರ 4/3 ಪೈ ಆರ್ ಕ್ಯೂಬ್. ಇವೆರಡನ್ನೇ ಇಟ್ಕೊಂಡು ನಾವು ಆರಾಮಾಗಿ ಮಾಡ್ಕೋಬೋದು. ಸರಿನಾ? ಪ್ರಶ್ನೆ ಓದಿ, ಅವರು ಹೇಳಿರೋದೇನು ಮತ್ತು ಅವ್ರು ಕೊಟ್ಟಿರೋದೇನು ನೀಟಾಗಿ ಮಾಡ್ಕೊಂಡು ಹೋಗೋಣ ನಾವು. ಸರಿನಾ? ನೋಡಿ, ಪ್ರಶ್ನೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಾಟ್ ಇಸ್ ದ ರೇಷಿಯೋ ಆಫ್ ದ ಸರ್ಫೇಸ್ ಏರಿಯಾದು ರೇಷಿಯೋ ಕೇಳಿದ್ದಾರೆ. ಸೊ ಇದನ್ನು ಬಿಟ್ಬಿಡೋಣ, ಇದು ಹಾಗೆ ಇರಲಿ. ಯಾವಾಗ ಇದರ ವಾಲ್ಯೂಮ್ ಆರ್ ಇನ್ ರೇಷಿಯೋ 8:2, ಅವುಗಳ ಪರಿಮಾಣಗಳು 8:27 ಇದ್ದಾಗ, ರೇಷಿಯೋದಲ್ಲಿದ್ದ ಅನುಪಾತದಲ್ಲಿದ್ದಾಗ ಅವುಗಳ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಹಾಗಾದರೆ ಹಿಂಗೆ ಬರ್ಕೊಳ್ಳೋಣ ನಾವು. ಏನು, ನಮ್ಮ ಕ್ಯಾಮ್ರಾಗೆ ಏನಾಯಿತು? ಸರಿ ಆಯ್ತಲ್ಲ? ಓಕೆ, ನೋಡಿ. ಸೊ ನಮ್ಮ ರೇಷಿಯೋ ಏನು ಬರುತ್ತೆ ಅಂದರೆ, ಇಲ್ಲಿ V1:V2 ಬರ್ಕೊಳ್ಳೋಣ. ಇಲ್ಲಿ V1 ಅಂತಂದರೆ ಇದು ಮೊದಲನೇದು ವಾಲ್ಯೂಮು, V2 ಅಂದರೆ ಎರಡನೇ ವಾಲ್ಯೂಮು. ಸರಿನಾ? ಕ್ಲಿಯರಾ? ಸರಿ, ಈಗ ನೋಡಿದ್ರೆ ಇಲ್ಲಿ V1ನಲ್ಲಿ ಏನು ಫಾರ್ಮುಲಾ, 4/3 ಪೈ ಆರ್ ಕ್ಯೂಬ್ ಇಷ್ಟು, ಇಲ್ಲೂ ಕೂಡ 4/3 ಪೈ ಆರ್ ಕ್ಯೂಬ್. ಸರಿನಾ? ಇಲ್ಲಿ ನಮಗೆ ರೇಷಿಯೋ ಕೇಳಿರೋದ್ರಿಂದ ಇದು ಕೆಳಗಡೆ ಬರುತ್ತೆ. ಹಾಗಾದರೆ ಕೆಳಗಡೆಗೆ ಬಂದರೆ ಇಲ್ಲಿ 4/3ಗೆ 4/3 ಕ್ಯಾನ್ಸಲ್ಲ, ಪೈಗೆ ಪೈ ಕ್ಯಾನ್ಸಲ್ಲ. ಬಟ್ ಇಲ್ಲಿ ರೇಷಿಯೋ ಇದನ್ನು ಆರ್ ಕ್ಯೂಬ್ ಅಂತ ಬರ್ಕೋತೀನಿ, ಇದನ್ನು ಆರ್ ಕ್ಯೂಬ್ ಅಂತ ಬರ್ಕೊ, ಇದು ಸ್ಮಾಲ್ ಆರ್ ಅಂತಲೇ ಇರಲಿ, ತೊಂದರೆ ಇಲ್ಲ. ಬಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತಂದರೆ ಆನ್ಸರ್ ಬಂದ್ಬಿಡುತ್ತಾ? ನೀವು ಯೋಚನೆ ಮಾಡಿ, ಕರೆಕ್ಟಾಗಿ ಯೋಚನೆ ಮಾಡಬೇಕು. ಸರಿ, ನೋಡೋಣ ಹೇಗೆ ಅಂತ. ಸರಿ, ನೋಡಿ, ಈಗ ಉಳಿದಿರೋದು ನಮಗೆ ಆರ್ ಕ್ಯೂಬ್ ಇಷ್ಟು ಆರ್ ಕ್ಯೂಬ್ ಉಳಿಯಿತು. ಬಟ್ ಇದರ ರೇಷಿಯೋ ಕೊಟ್ಟಿದ್ದಾರಲ್ಲ, ರೇಷಿಯೋ ಎಷ್ಟಿಗೆ ಈಕ್ವಲ್ಲು? 8:2ಗೆ ಈಕ್ವಲ್ಲು. ಹೌದಾ? 8:2ಗೆ ಈಕ್ವಲ್ ಆಯಿತು. ಹಾಗಾದರೆ ನೀವು 8:2ಗೆ ಈಕ್ವಲ್ ಆಗಿದ್ರೆ, ವಾಲ್ಯೂಮ್ ಈಕ್ವಲ್ ಆಗಿದ್ರೆ, ಇದನ್ನು ಹಿಂಗೆ ಬರಿಬೋದಾ? R³ ಡಿವೈಡೆಡ್ ಬೈ R³ ಈಕ್ವಲ್ಸ್ ಟು 8/2. ಹೌದಾ? ಇಲ್ಲಿ ನಿಮ್ಗೆ ಆರ್ ಬೇಕಾಗಿರೋದ್ರಿಂದ ನಾವು ಇದರ ಕ್ಯೂಬ್ ರೂಟ್ ತೆಗೆದುಬಿಡ್ಬೇಕು. ಇದರ ಕ್ಯೂಬ್ ರೂಟ್ ತೆಗೀರಿ, ಇದರ ಕ್ಯೂಬ್ ರೂಟ್ ತೆಗೀರಿ. ಸೊ ಕ್ಯೂಬ್ ರೂಟ್ ತೆಗೆದ್ರೆ ನಮಗೆ ಆರ್ ಬೆಲೆ ಸಿಗುತ್ತೆ. ನಮಗೇನು ಸಿಗುತ್ತೆ? ಆರ್ ಬೆಲೆ ಸಿಗುತ್ತೆ ಅನ್ನುವಂಥದ್ದು. ಕ್ಲಿಯರಾ? ಪಾಯಿಂಟ್ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆನಾ? ಬಟ್ 2 ಬಂದುಬಿಟ್ಟಿದೆಯಲ್ಲ, 8:2. ಅದು 2ನ ಚೇಂಜ್ ಮಾಡ್ಕೊಳ್ಳೋಣ. ಪ್ರಶ್ನೆಯಲ್ಲಿ ಏನೋ ಮಿಸ್ ಹೊಡೆದಿರಬೇಕು, ವಿಲ್ ಸಿ. ಅದು 2 ಕೊಡಲ್ಲ, ಆ್ಯಕ್ಚುಲಾಗಿ 2ನ ಅನ್ನೋಂಥದ್ದು ಕೊಡಲ್ಲ. ಬಿಕಾಸ್ 2ನ ಯಾಕೆ ಕೊಡಲ್ಲ ಅಂತಂದರೆ, ಇಲ್ಲಿ ನಮಗೆ ಆರ್ ಕ್ಯೂಬ್ ಇರೋದ್ರಿಂದ ಇಲ್ಲಿ ಕ್ಯೂಬ್ ವ್ಯಾಲ್ಯೂ ಇರೋದೇ ಕೊಡಬೇಕು. ಸೊ ವಿಲ್ ಚೇಂಜ್ ದಟ್ ಟು 8:2 ಅನ್ನೋದನ್ನು ನಾವು 27, 3 3 9 27 ಮಾಡ್ಕೊಳ್ಳೋಣ. ಇದನ್ನು 27 ಮಾಡ್ಕೊಳ್ಳಿ. ಇಟ್ಸ್ ನಾಟ್ 2, ಇಟ್ಸ್ 27 ಮಾಡ್ಕೊಳ್ಳಿ. ಇದನ್ನು ಕ್ವಶನಲ್ಲಿ ಚೇಂಜ್ ಮಾಡ್ತೀನಿ. ಇದನ್ನು 27. ಇಲ್ಲಿದೆಯೇ ನೋಡಿ, ಸಾರಿ, ಇಲ್ಲಿ 27 ಇದೆ, ಇಲ್ಲಿ 27 ಇಲ್ವಾ? ಸರಿ, ಅದೇ ಅಂದ್ಕೊಂಡೆ. ಸರಿ, ಇಲ್ಲಿ 27. ಅರ್ಥ ಆಯ್ತಾ? ಹಾಗಾದರೆ ನಮ್ಗೆ ಆರ್ ಬೆಲೆ ಬೇಕಾಗಿರೋದ್ರಿಂದ ಇಲ್ಲಿ ಆರ್ ಕ್ಯೂಬಲ್ಲಿ ಕ್ಯೂಬ್ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ನಾನು ಎರಡೂ ಕಡೆ ಕ್ಯೂಬ್ ತಗೊಂಡೆ. ಆಗ ಇಲ್ಲೂ ಕೂಡ ಎರಡು ಕಡೆ ಕ್ಯೂಬ್ ಆಗಬೇಕು. ಆಗ ಇಲ್ಲಿ ಕ್ಯೂಬ್ಗೆ ಕ್ಯೂಬ್ ರೂಟ್ ಹೋದರೆ ಇನ್ನು ಉಳಿದ 6. ಇಲ್ಲಿ ಕ್ಯೂಬ್ಗೆ ಕ್ಯೂಬ್ ಹೋದರೆ ಉಳಿಯೋದು 6. ಇಲ್ಲಿ ಈಕ್ವಲ್ಸ್ ಟು ಕ್ಯೂಬ್ ರೂಟ್ ಆಫ್ 8 ಅಂದರೆ 2 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 27 ಅಂತಂದರೆ 3. ಹಾಗಾದರೆ ಮೊದಲನೇ ವಾಲ್ಯೂಮ್ದು ರೇಡಿಯಸ್ ಎಷ್ಟು ಬರುತ್ತೆ? 2. ಎರಡನೇ ವಾಲ್ಯೂಮ್ದು ರೇಡಿಯಸ್ ಎಷ್ಟು ಬರುತ್ತೆ? 3. ಹೌದಾ? ಈಗ ಅದರ ಏರಿಯಾ ಕಂಡುಹಿಡ್ಕೊಳ್ಳೋಣ. ಅವ್ರು ಕೇಳಿರೋದು ಏರಿಯಾದು 4πr² ಡಿವೈಡೆಡ್ ಬೈ 4πr²ದು ಏರಿಯಾದು ರೇಷಿಯೋ ಕೇಳಿದ್ದಾರೆ. ಇಲ್ಲಿ 4πಗೆ 4π ಕ್ಯಾನ್ಸಲ್ ಆದರೆ ರೇಡಿಯಸ್ ಎಷ್ಟು? ಇಲ್ಲಿ 2². ಇಲ್ಲಿ ಆರ್ ಬೆಲೆಯನ್ನು ಇಲ್ಲಿಗೆ ಹಾಕಿ, ಆರ್ ಬೆಲೆಯನ್ನು ಇಲ್ಲಿ ತಗೊಂಡು ಹಾಕಿ. ಸೊ 3². 2² ಅಂದರೆ 4, 3² ಅಂದರೆ 9. ಹಾಗಾದರೆ ಆನ್ಸರು 4:9. ಸೊ 4:9 ಅಂದರೆ ಡಿ ಆಪ್ಷನ್ ಈಸ್ ಕರೆಕ್ಟ್. ಕ್ಲಿಯರಾ? ಇದನ್ನು ವಿತಿನ್ 30 ಸೆಕೆಂಡ್ಸ್ ಮಾಡ್ಬೋದು, ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಗುಡ್. ವಿತಿನ್ 30 ಸೆಕೆಂಡ್ಸಲ್ಲಿ ಮಾಡ್ಬೋದು. ಇಲ್ಲಿ 4/3 ಪೈ ಆರ್ ಕ್ಯೂಬ್ ರೇಷಿಯೋ ಕೊಟ್ಟಿದ್ದಾರೆ, ರೇಷಿಯೋ ಹಾಕಿ ಕ್ಯಾನ್ಸಲ್ ಮಾಡಿ ಉಳಿದಿರೋದು ಆರ್ ಕ್ಯೂಬ್ 8:27 ಬರ್ಕೊಂಡೆ. 27 ಬರ್ಕೊಂಡಾದ್ಮೇಲೆ ಎರಡು ಕಡೆ ಕ್ಯೂಬ್ ರೂಟ್ ತೊಗೊಂಡೆ. ಕ್ಯೂಬ್ ರೂಟ್ ಕ್ಯಾನ್ಸಲ್ ಆದಾಗ ಇಲ್ಲಿ ಉಳಿಯೋದು r/r. ಯಾಕೆಂದರೆ r/r ಯಾಕೆ ಉಳಿತು ಅಂದರೆ ಇದು ಮೊದಲನೇ ವಾಲ್ಯೂಮ್ದು, ಇದು ಎರಡನೇ ವಾಲ್ಯೂಮ್ದು. ಹಾಗಾಗಿ ಕ್ಯಾಪಿಟಲ್ ಲೆಟರ್ ಚೇಂಜ್ ಬರ್ಕೊಂಡೆ ನಾನು ಅಷ್ಟೇ. ಹಾಗಾದರೆ ಕ್ಯೂಬ್ ರೂಟ್ ಆಫ್ 8 ಅಂದರೆ 2, ಕ್ಯೂಬ್ ರೂಟ್ ಆಫ್ 27 ಅಂದರೆ 3. ಸೊ ಹಾಗಾದರೆ ಏರಿಯಾ ಕೇಳಿದರೆ A1:A2ನ ಬರ್ಕೊಂಡೆ.
ಸೊ ಬರ್ಕೊಂಡ್ಮೇಲೆ ಆರ್ನ ಬೆಲೆ ಇಲ್ಲಿ 4/4 ಕ್ಯಾನ್ಸಲ್ ಆದರೆ ಆರ್ ಬೆಲೆ 2, ಆರ್ ಬೆಲೆ 3, 3 ಸ್ಕ್ವೇರ್ 2 ಸ್ಕ್ವೇರ್ ಬೈ 3 ಸ್ಕ್ವೇರ್ 4/9. ಸೊ ಆನ್ಸರ್ 4:9. ಮುಂದಿನ ಪ್ರಶ್ನೆ ಟೈಮ್ ಕೊಟ್ಟಿದ್ದೀನಿ ಮಾಡಿ. ಪ್ರಶ್ನೆ ಓದಿದ್ರೆ ನಿಮ್ಗೆ ಆರಾಮಾಗಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಅದು 2 ಅಲ್ಲ 27 ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಲೈವ್ ಕ್ಲಾಸಸ್ ಸರ್, ರೆಕಾರ್ಡೆಡ್ ಕ್ಲಾಸ್ ಅಲ್ಲ. ಲೈವ್ ಕ್ಲಾಸೇ, ಯಾವ ಪ್ರೀಮಿಯಮು ಏನೂ ಇಲ್ಲ ಸರ್. ಆರಾಮಾಗಿ ಲೈವಲ್ಲಿ ಫ್ರೀಯಾಗಿ ಕೇಳ್ತಿದ್ದೀರಾ, ಫ್ರೀಯಾಗಿ MCQsನ ಸಾಲ್ವ್ ಮಾಡ್ತಿದ್ದೀರಾ ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ? ದಿಸ್ ಇಸ್ ಅ ಲೈವ್ ಕ್ಲಾಸ್ ಓನ್ಲಿ, ಡೋಂಟ್ ವರಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಪ್ರಶ್ನೆಯಲ್ಲಿ ಹೀಗಿದೆ. ಆ್ಯಂಡ್ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸರ್. ಕ್ರೈಸು ಲ್ಯಾಂಡ್ ಸರ್ವೇಯರ್ ಮ್ಯಾಥ್ಸ್ ಕ್ರ್ಯಾಶ್ ಕೋರ್ಸ್ ಇದೆ, HSTR GPST ಅದು ಕೋರ್ಸ್ ಇದೆ. ಓಕೆ, ಡನ್. 3 solid hemispheres of radius 2 unit each are melted and recast into a single sphere. Find the radius of the newly cast single sphere. ಓಕೆ, ಆಯಿತು, ನಾನು ಕನ್ನಡದಲ್ಲಿ ಬರೀತೀನಿ. ಓಕೆ, ಏನು, ಮೂರು ಅರ್ಧಗೋಳವನ್ನು ಕರಗಿಸಿ ಅದರದ ರೇಡಿಯಸ್ ಎಷ್ಟಿರಬೇಕು? ತ್ರಿಜ್ಯ 2 ಸೆಂಟಿಮೀಟ್ರ್ ಈಚ್ ಇರುವ, ಅಂದರೆ 2 ಸೆಂಟಿಮೀಟ್ರ್ ಪ್ರತಿಯೊಂದಕ್ಕೂ ಇರುತ್ತೆ. ಕರಗಿಸಿ ಯಾವುದು ಏನು ಮಾಡುತ್ತಾರೆ? ಒಂದು ಗೋಳ ಮಾಡಿರ್ತಾರೆ, ಒಂದು ಗೋಳ. ಸರಿನಾ? ಈಗ ಏನು ಗೋಳ ಬಂತು ಅದರ ತ್ರಿಜ್ಯ ಕಂಡುಹಿಡಿಬೇಕು. ಅರ್ಥ ಆಯ್ತಾ ಹೇಳಿದ್ದು? ಹಾಗಾದರೆ ನಾವು ಕ್ಯಾನ್ ವಿ ರೈಟ್ ದಿಸ್ ಫಾರ್ಮುಲಾ ಆ್ಯಸ್, ಫಸ್ಟ್ ಆಫ್ ಆಲ್ ಹಿಮಸ್ಪಿಯರ್ದು ಫಾರ್ಮುಲಾ ಗೊತ್ತಿರಬೇಕು. ಏನು? ವಾಲ್ಯೂಮ್. ಇಲ್ಲಿ ನಾವು ಯೂಸ್ ಮಾಡೋದು ವಾಲ್ಯೂಮ್. ಯಾಕೆ ವಾಲ್ಯೂಮ್ ಯೂಸ್ ಮಾಡ್ತೀವಿ ಅಂದರೆ ನಾವು ಕರಗಿಸೋದ್ರಿಂದ ನಾವಿಲ್ಲಿ ವಾಲ್ಯೂಮ್ನ ಯೂಸ್ ಮಾಡಬೇಕು. ಹಾಗಾದರೆ ಫಾರ್ಮುಲಾನ ಹಿಂಗೆ ಬರಿಬೋದಾ ಸರ್? ಏನು ಬರಿಬೋದು? 3 ಅರ್ಧಗೋಳದ ಹಿಮಸ್ಪಿಯರ್ದು ವಾಲ್ಯೂಮು. ಸೊ 2/3 πr³ ಕರಗಿಸಿ ನಾವು ಹೊಸದಾಗಿರುವ ಗೋಳವನ್ನು ಮಾಡ್ತೀವಿ, ಸ್ಪಿಯರನ್ನು ಮಾಡ್ತೀವಿ. ಆಗ ಅದರ ವಾಲ್ಯೂಮು 4/3 πr³ ಇರುತ್ತೆ. ಕ್ಲಿಯರಾ? ಇಷ್ಟು ಪಾಯಿಂಟ್ ಕ್ಲಿಯರ್ ಆಯಿತಾ? ಎನಿ ಡೌಟ್ ಇನ್ ದಿಸ್? ಏನಾದರೂ ಡೌಟ್ ಇದೆಯಾ? ಈಗ ನಮಗೆ ಇಲ್ಲಿ ಇದರ ರೇಡಿಯಸ್ ಗೊತ್ತು 2. ಹಾಗಾದರೆ 3 6 ಇಲ್ಲ, 3 ಕ್ಯಾನ್ಸಲ್ಲು. 2 × π × r ಅಂದರೆ ಎಷ್ಟು ಸರ್? 2³ ಇಲ್ಲಿ r ಅಂದರೆ 2. ಇಲ್ಲಿ ನೋಡಿ 2³ ಅಂದರೆ 8 ಅಂತ ಡೈರೆಕ್ಟಾಗಿ ಬರೀಬೋದು ಸರ್. ನೆಕ್ಸ್ಟು ಇಲ್ಲಿ 4/3 × π × ಇದರ r³ ಕಂಡುಹಿಡಿಬೇಕು, ಯಾಕೆಂದರೆ ಅದರ ತ್ರಿಜ್ಯವನ್ನೇ ಕೇಳಿರೋದು. ಸರಿನಾ? 8 16 π = 4/3 πr³ ಆಯಿತು. ಸರಿನಾ? ಸರಿ, ಈಗ ಏನು ಮಾಡೋಣ ಗೊತ್ತಾ? r³ ಬಿಟ್ಟು ಉಳಿದಿರೋದನ್ನೆಲ್ಲ ಈಚೆ ಕರ್ಕೊಂಡ್ರೆ ಏನಾಗುತ್ತೆ ನೋಡಿ. ಸಿಂಪಲ್ ಕಾನ್ಸೆಪ್ಟ್. ನಾವು ಇದನ್ನು ಬೇಗ ಮಾಡ್ಬೋದು, ಬಟ್ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ ಅಷ್ಟೇ. 16 π ಅಲ್ಲೇ ಇದೆಯಾ ಸರ್? ಇಂಟು 4/3 π ಈ ಕಡೆಗೆ ಬಂದರೆ 3/4 π ಆಗುತ್ತಾ? ಓಕೆ, ಇಲ್ಲಿ ಪೈ ಕ್ಯಾನ್ಸಲ್ ಆಗುತ್ತಲ್ಲ, ಕ್ಯಾನ್ಸಲ್ ಮಾಡ್ಬಿಡೋಣ. ಡಿವೈಡೆಡ್ ತಾನೇ ಆಗೋದು, ಇದು ಪೈ ಡಿವೈಡ್ ಆಗುತ್ತೆ. ಸೊ ಪೈ ಡಿವೈಡ್ ಆಗೋದ್ರಿಂದ 4/3 ಈ ಕಡೆಗೆ ಬಂದರೆ 3/4 ರೆಸಿಪ್ರೋಕಲ್ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಸಾರಿ, ಪೈ ಬಳಸಾಕ್ಬಿಡ್ತೀನಿ, ಇಲ್ಲಿ ಬರ್ಬಿಡ್ತೀನಿ ನೋಡಿ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲೋಯ್ತು ಪೆನ್ ನಮ್ಮದು? ಓಕೆ, ಸೊ ಇಲ್ಲಿ 16 πಯಲ್ಲಿ ಪೈ ಕ್ಯಾನ್ಸಲ್, ಪೈ ಈ ಕಡೆಗೆ ಬಂದರೆ ಡಿವೈಡ್ ಆಗುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ. ಬಟ್ ಈ 4/3 ಈ ಕಡೆಗೆ ಬಂದರೆ 3/4 ಆಗುತ್ತೆ. = r³. ಸರಿನಾ? ಅರ್ಥ ಆಯ್ತಾ? 4 × 4. ಸೊ 4 × 3. ಸೊ r³ ಅನ್ನೋದು 12 ಆಯಿತು. ಸರಿ, r³ ಅನ್ನೋದು 12 ಆಯಿತು ಅಂತಂದರೆ ಅಲ್ಲಿ ಅದನ್ನು ಅದು ಕ್ಯೂಬ್ ಅನ್ನೋಂಥದ್ದು. ಸೊ ಅದನ್ನು ಹಾಗೆ ಬರೀರಿ. r³ = 12 ಆಯಿತು ಅಂತಂದರೆ ನಮಗೆ r ಬೇಕು ಅಂದರೆ ಎರಡೂ ಕಡೆ ಕ್ಯೂಬ್ ರೂಟ್ ತೊಗೊಳ್ಳಿ. ಎರಡೂ ಕಡೆ ಕ್ಯೂಬ್ ರೂಟ್ ತೊಗೊಂಡ್ರೆ
ಇಲ್ಲಿ ಕ್ಯೂಬ್ಗೆ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆದರೆ ಆರ್ನ ಬೆಲೆ ಎಷ್ಟು ಉಳಿತು ಅಂದರೆ ಕ್ಯೂಬ್ ರೂಟ್ ಆಫ್ 12 ಉಳಿತು. ಇದೇ ನಿಮ್ಮ ಉತ್ತರ. ಈ ಆಪ್ಷನ್ ಇದ್ದರೆ ಆರಾಮಾಗಿ ಇದನ್ನೇ ಟಿಕ್ ಮಾಡಿ. ಆ ಆಪ್ಷನ್ ಇಲ್ಲ ಅಂತಂದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂವನ್ನು ಇದನ್ನು ಕ್ಯೂಬ್ ರೂಟ್ ಆಫ್ 12 ವ್ಯಾಲ್ಯೂನ ಕಂಡುಹಿಡಿಬೇಕು. ಕಂಡುಹಿಡಿದ್ಬಿಟ್ಟು ನೀವು ಮಾಡಬೇಕು. ಅಪ್ರಾಕ್ಸಿಮೇಟು ನಮ್ಗೆ ಗೊತ್ತಿರೋ ಪ್ರಕಾರ ಮೇ ಬಿ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅದು ಇರುತ್ತೆ ನಿಮಗೆ ಆಪ್ಷನ್ಗೆ, ಅದನ್ನು ನೀವು ಬರೀರಿ. ಸಿಂಪಲ್ ಥಿಂಗ್. ಇಟ್ಸ್ ಕ್ಯೂಬ್ ರೂಟ್ ಆಫ್ 12. ಕ್ಲಿಯರಾ ಸರ್? ಏನೋ ಕಲಿತಾ ಇದ್ದೀನಿ ಅಂದರೆ ರಿವಿಷನ್ ಆಗ್ತಾ ಇದೆ ಅಂದರೆ ಲೈಕ್ ಶೇರ್ ಮಾಡ್ತೀರಾ? ಓಕೆ, ಮುಂದಿನ ಪ್ರಶ್ನೆ ಮತ್ತು ಕಾಲಾವಕಾಶ. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಫಿಯರ್ ಆಫ್ ರೇಡಿಯಸ್ 3.5. ನೀವು ಬೇಗ ಮಾಡಿಬಿಡ್ಬೇಕು. 3.5 ಸೆಂಟಿಮೀಟರ್ ಗೋಳದ ಮೇಲ್ಮೈ ವಿಸ್ತೀರ್ಣ 4πr². ಕರೆಕ್ಟಾ? ಸೊ 4 × 22/7 × r² ಅಂದರೆ 3.5 × 3.5. ಇಲ್ಲಿ ಮಲ್ಟಿಪಲ್ ಮಾಡ್ತಾ ಕೂತ್ಕೋಬೇಡಿ ಸರ್, ದಯವಿಟ್ಟು ಮಲ್ಟಿಪಲ್ ಮಾಡ್ತಾ ಕೂತ್ಕೋಬೇಡಿ. ಏನು ಮಾಡಿ ಗೊತ್ತಾ, ಇಲ್ಲಿ ಯೂನಿಟ್ ಡಿಜಿಟಿಂದ ಆಟಾಡಿ. ಯೂನಿಟ್ ಡಿಜಿಟಿಂದ ಆರಾಮಾಗಿ ಆಟಾಡ್ಬೋದು. ಇದು 88. ಇದು ಡಿವೈಡ್ ಮಾಡಿದ್ರೆ ಇಲ್ಲಿ 3.1 ಅಥವಾ 7 ಒಂದ್ಲಿ 7 0.5 ಸಹ ಬಂತು. 7 ಒಂದ್ಲಿ 7 ಇಂಟು ಇದನ್ನು ಡಿವೈಡ್ ಮಾಡಿದ್ರೆ 0.5 ಉಳಿತು. ಹಾಗಾದರೆ ಇದನ್ನು ಇದಕ್ಕೆ ಮಲ್ಟಿಪಲ್ ಮಾಡಿದ್ರೆ 88 ಇಂಟು 0.5 ಇಂಟು 3.5. ಸ್ವಲ್ಪ ತಲೆ ಓಡಿಸಿ, ಸ್ವಲ್ಪ ಮ್ಯಾಥ್ಸು. ನಿಮಗೆ ಸಡನ್ನಾಗಿ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗಬಾರ್ದು. ಸಡನ್ನಾಗಿ ನೀವು ಆನ್ಸರ್ ಬರ್ಸೋ ಥರ ರೆಡಿ ಆಗಬೇಕು. ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆಗ ಅಲ್ಲಿ ನಾವು ಕೆಲವೊಂದು ಶಾರ್ಟ್ ಟ್ರಿಕ್ ಯೂಸ್ ಮಾಡ್ತೀವಿ. ಏನು ಶಾರ್ಟ್ ಟ್ರಿಕ್ಕು? ಮೊದಲನೇ ಶಾರ್ಟ್ ಟ್ರಿಕ್ಕು ಯೂನಿಟ್ ಡಿಜಿಟ್ ಅಂತ ನಾನು ಹೇಳಿದೆ. ಯೂನಿಟ್ ಡಿಜಿಟ್ ಅಂತ ಹೇಳಿದೆ. ಎರಡನೇದು ಏನು ಕಾನ್ಸೆಪ್ಟು ಅಂದರೆ ಕ್ಯಾಲ್ಕುಲೇಷನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು ಸರ್? ಯೂನಿಟ್ ಡಿಜಿಟಿಂದ ಕಡಿಮೆ ಮಾಡ್ಕೋಬಹುದು. ಆದರೆ ಇಲ್ಲಿ ನೋಡಿ, 88 0.5 ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಅದರ ಅರ್ಥ ಆಗುತ್ತೆ 44 × 3.5. ಮುಗೀತಾ? ಹಾಗಾದರೆ 44 × 3.5 ಅಂತಂದರೆ ಇಲ್ಲಿ ಯೂನಿಟ್ ಡಿಜಿಟ್ನ ಮಲ್ಟಿಪಲ್ ಮಾಡಿದ್ರೆ 5 4 20. ಹಾಗಾದ್ರೆ 2 ಬರಬೇಕು, 0 ಬರಬೇಕು. ಲಾಸ್ಟ್ ಡಿಜಿಟಲ್ಲಿ 0 ಇರುವಂತಹ ಆಪ್ಷನ್ನೇ ನಿಮ್ಮ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಅರ್ಥ ಆಗ್ತಿದೆಯಾ ಹೇಳುವಂಥದ್ದು? ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಕೇಳಿ ಸರ್, ಅಂದರೆ ಖಂಡಿತವಾಗ್ಲೂ ಹೇಳ್ಕೊಡೋಣ. ಎಷ್ಟು ಬರುತ್ತೆ ಆನ್ಸರ್ ಹೇಳಿ? ಮಲ್ಟಿಪಲ್ ಮಾಡಿ. GPS 2022 ಕ್ವಶನ್ಸ್. 2022 ಕ್ವಶನ್ಸ್ ಇದು. ಐ ಡೋಂಟ್ ನೋ, ನಾನು ಪಿಕ್ ಮಾಡಿದೆ, ಬಟ್ ಅದು 2022 ಕ್ವಶನ್ ಯಾವುದೋ ನನಗೆ ಗೊತ್ತಿಲ್ಲ ಸರ್ ನನಗೆ. ಬಟ್ ಲಾಸ್ಟ್ ಡಿಜಿಟ್ 0 ಬಂದ್ಬಿಡ್ತಲ್ಲ ನೋಡಿ, ಇಲ್ಲೇ ನೀವು ಇಡ್ಬೋದು. ಲಾಸ್ಟ್ ಡಿಜಿಟ್ 0 ಬಂತು, ಒಪ್ಕೋತೀನಿ ಸರ್. ನೀವೇ ಹೇಳ್ಕೊಟ್ರಲ್ಲ ಲಾಸ್ಟ್ ಡಿಜಿಟ್ 0, ಯೂನಿಟ್ ಡಿಜಿಟಿಂದ ಫೈಂಡ್ ಔಟ್ ಮಾಡಿ. ಆದರೆ ಲಾಸ್ಟ್ ಡಿಜಿಟ್ 0 ಇದೆ ಸರ್. ಆರಾಮಾಗಿ ಇಲ್ಲೇ ಬಿಡ್ತೀರಾ. ಯಾಕೆ ಇಡುತ್ತೀರಾ ಅಂದರೆ ನೋಡಿ, ಇಲ್ಲಿ ನಾವು ಮಲ್ಟಿಪಲ್ ಮಾಡ್ತಾ ಇರೋದು 44 × 3.5. ಇದು ಪಾಯಿಂಟ್ ಇದೆ. ಅಕಸ್ಮಾತ್ 44 × 35 ಇರ್ತಿದ್ದು ಅಂದರೆ 5 4 20, 5020 ಲಾಸ್ಟ್ ಡಿಜಿಟಲ್ 0 ಬರ್ತಿತ್ತು. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ ಹೇಳೋದು? ಕ್ಲಿಯರಾ? ಹಾಗಾದರೆ ಹಾಂ, GPS 2022 ಕ್ವಶನ್ಸ್ ಆದರೆ ಇಟ್ಸ್ ಗುಡ್. ಆಯಿತು, GPS 2022 ಕ್ವಶನ್ಸ್ ಅಂತ ಅನ್ಕೊಳ್ಳೋಣ ನಾವು. ಹಾಗಾದರೆ 154 ಅಂತ ಆನ್ಸರ್ ಕಳಿಸ್ತಾ ಇದ್ದೀರಾ. ಅದೇ ಟಿಕ್ ಮಾಡಲಾ? ಲಾಕ್ ಮಾಡಲಾ? ಆನ್ಸರ್ನ ಲಾಕ್ ಮಾಡಲಾ? ಲಾಕ್ ಮಾಡಿ ಅಂದರೆ ಲಾಕ್ ಮಾಡ್ತೀನಿ. ಸರಿ, ಆನ್ಸರ್ 154. 154 ಇರೋ ಆಪ್ಷನ್ ಯಾವುದು? ಈ ಆಪ್ಷನ್. ಬಟ್ ಬಿ ಕೇರ್ಫುಲ್, ಯೂನಿಟ್ ಡಿಜಿಟಲ್ಲೂ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಪಾಯಿಂಟ್ ಇದ್ದಾಗ, ಪಾಯಿಂಟ್ ಇಲ್ಲದೆ ಹೋದರೆ ಯೂನಿಟ್ ಡಿಜಿಟ್ನ ಹತ್ರ ಆರಾಮಾಗಿ ಆಡ್ಕೋಬೋದು. ನನಗೆ ಗೊತ್ತಿಲ್ಲ ಸರ್, ಹೋಟೆಲ್ ತೊಗೊಂಡಿದ್ದೀನಿ ನಾನು, ಅದು ಎಲ್ಲಿಂದ ನನಗೆ ಗೊತ್ತಿಲ್ಲ. ಹೋಟೆಲ್ ತೊಗೊಂಡೆ ಅಷ್ಟೇ. ಓಕೆ, ಸರಿನಾ? ಫೈಂಡ್ ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಹೂಸ್ ಡಯಾಮೀಟರ್ ಇಸ್ 42 ಸೆಂಟಿಮೀಟರ್. ವಾಲ್ಯೂಮ್ ಆಫ್ ಅ ಸ್ಪಿಯರ್ ಕೇಳಿದ್ದಾರೆ. 4/3πr³. ಡಯಾಮೀಟ್ರ್ 42 ಇದ್ದರೆ ರೇಡಿಯಸ್ ಎಷ್ಟಾಗುತ್ತೆ? ಇದರ ಅರ್ಧ 21. ಸೊ 4/3 × 22/7 × r³. 21 × 21 × 21 ಮಾಡಿ. 7 1 7 3 3ಗೆ 3 ಕ್ಯಾನ್ಸಲ್ ಆಯಿತು. 22 4 88 × 21 × 21. ನಿಮ್ಗೆ ಗೊತ್ತಿರಬೇಕು ಸ್ಕ್ವೇರ್ ರೂಟ್ ಗೊತ್ತಿರಬೇಕು. ಸ್ಕ್ವೇರ್ ರೂಟ್ ಗೊತ್ತಿತ್ತು ಅಂದರೆ ಆರಾಮಾಗಿ ಕಲ್ತ್ಕೋಬೋದು. ಸೊ 441 ಲಾಸ್ಟ್ ಡಿಜಿಟ್, ಯೂನಿಟ್ ಡಿಜಿಟ್ ಮಲ್ಟಿಪಲ್ ಮಾಡಿ. 1 8 8. ಆನ್ಸರ್ಲು 8 ಇರಬೇಕು. ಆನ್ಸರ್ಲು 8 ಇರೋದು ಒಂದೇ ಆಪ್ಷನ್ ಸಿ. ಮುಗೀತು, ಡನ್. ವಿತಿನ್ 5 ಸೆಕೆಂಡಲ್ಲಿ ಫೈಂಡ್ ಔಟ್ ಮಾಡಿದ್ವಲ್ಲ. ಹೆಂಗೆ? ಯೂನಿಟ್ ಡಿಜಿಟ್ಸ್. ಸಿಂಪಲ್ ಥಿಂಗ್.
ಅರ್ಥ ಆಯ್ತಾ? ಯೂನಿಟ್ ಡಿಜಿಟ್ನ ಮಲ್ಟಿಪಲ್ ಮಾಡಲಿಲ್ಲ ನೋಡಿ. 7 1 7 3 3ಗೆ 3 ಕ್ಯಾನ್ಸಲು, 22 4 88 88 ಇಂಟು 441. ಲಾಸ್ಟ್ ಯೂನಿಟ್ ಡಿಜಿಟ್ 1 8 8 1 8 8 ಅಂತಂದರೆ ಇಲ್ಲಿ ಲಾಸ್ಟ್ ಡಿಜಿಟಲ್ಲಿ ಆನ್ಸರ್ಸಲ್ಲೂ 8 ಇರಬೇಕು ಯೂನಿಟ್ ಡಿಜಿಟಲ್ಲಿ. ಅದಿರೋದು ಒಂದೇ ಆಪ್ಷನ್, ಸಿ, ಮುಗೀತು, ಫಿನಿಶ್ಡ್. ಫಿಸಿಕ್ಸ್ ಇರ್ತವೆ, ಫಿಸಿಕ್ಸ್ ಇರುತ್ತೆ, ಫಿಸಿಕ್ಸ್ ಇರುತ್ತೆ. ಸಿ ಮ್ಯಾಥ್ಸ್, ಸಿ ನಿಮ್ಗೆ ಅಲ್ಲಿ ಹೇಳಿರೋದು ಮ್ಯಾಥ್ಸ್ ಫಿಸಿಕ್ಸ್, ಸೊ ಫಿಸಿಕ್ಸ್ ಇರುತ್ತೆ. ಓಕೆ ಓಕೆ ಡನ್. ಸರಿ, ಒಂದೆರಡು ಹೋಮ್ವರ್ಕ್ ಕೊಡ್ತೀನಿ, ಮಾಡ್ತೀರಾ? ಸೊ ಆಗಲೇ 11 ಗಂಟೆ ಆಗಿದೆ. ಸೊ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಅಂತ ಅಂದ್ಕೊಳ್ಳಿ. ಡೈಲಿ ಮಾಡೋಣ, ಡೈಲಿ ಕಷ್ಟವಾದ ಕ್ವಶನ್ಸ್ಗಳನ್ನ ತೊಗೊಂಡು ಮಾಡೋಣ, ಆಯಿತಾ? ಇದೊಂದು ಹೋಮ್ವರ್ಕು, ಇದೊಂದು ಹೋಮ್ವರ್ಕು, ಇದೊಂದು ಹೋಮ್ವರ್ಕು, ಸ್ಕ್ರೀನ್ಶಾಟ್ ತೊಗೊಂಡು, ಇದೊಂದು ಹೋಮ್ವರ್ಕು, ಇದು ರೆಕ್ಟ್ಯಾಂಗಲ್ ಹೋಯ್ತು ನೋಡಿ ಆಗಲೇ ಹೋಮ್ವರ್ಕು, ಸರಿಯಾ? ಸೊ ನಿಮಗೆ ಇಷ್ಟ ಆದರೆ ಓಕೆ, ಲೈಕ್ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಸರಿ ಇದೆ, ಲೈಕ್ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ತರಗತಿಗಳು ಪ್ರೈಸ್ ಮ್ಯಾಥ್ಸ್, ಲ್ಯಾಂಡ್ ಸರ್ವೇಯರ್ ಮ್ಯಾಥ್ಸ್ಗೆ ಯೂಸ್ ಆಗುವಂಥ ತರಗತಿಗಳು. ಅರ್ಥ ಆಗ್ತಿದೆಯಾ? ಪ್ರೈಸ್ ಮ್ಯಾಥ್ಸ್, ಲ್ಯಾಂಡ್ ಸರ್ವೇಯರ್ ಮ್ಯಾಥ್ಸ್ಗೆ ಯೂಸ್ ಆಗೋಂಥ ತರಗತಿಗಳು. ಮತ್ತು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲೂ ಈ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀವಿ. ಮತ್ತು ಇದರ ಜೊತೆಗೆ ಪ್ರತಿದಿನ HSTR ಫಿಸಿಕ್ಸ್ದು ಕ್ಲಾಸಸ್ಸು, HSTR GPSTR ಮ್ಯಾಥ್ಸ್ ಕ್ಲಾಸಸ್, GPSTR ಡಿಸ್ಕ್ರಿಪ್ಟಿವ್ ಮ್ಯಾಥ್ಸ್ ಕ್ಲಾಸಸ್ ಕೂಡ ನಡೆಯುತ್ತೆ. ಆ್ಯಪಲ್ಲಿ ಕಂಟಿನ್ಯೂ ಆಗಿ ಪ್ರತಿದಿನ 8 ಕ್ಲಾಸಸ್ ಇರುತ್ತೆ. 8 ಪ್ರತಿದಿನವೂ ನಿಮಗೆ ಆ್ಯಪಲ್ಲಿ ಥಿಯರಿ ಕ್ಲಾಸಸ್ ಇರುತ್ತೆ. ಏನೇ ಮಾಹಿತಿ ಬೇಕು ಅಂದರೆ 8088100752 ಕಾಲ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರ್ಯಾಶ್ ಕೋರ್ಸ್ ಲಭ್ಯವಿದೆ, ತೊಗೋಬೋದು. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್. ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ನಾಳಿನ ತರಗತಿಯಲ್ಲಿ ಮೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ಕ್ರೈಸ್ ಮ್ಯಾಥ್ಸ್ ಕೋರ್ಸ್ ಕೂಡ. ಓಕೆ.